ಬಾಳೆ ದಿಂಡಿನ ಚಾಟ್, ಪಾಲಕ್ ಚಾಟ್, ಬೀಟ್ರೂಟ್ ಚಾಟ್ ಹೆಸರು ಎಷ್ಟು ವಿಶೇಷವಾಗಿದೆ ಅಲ್ವಾ? ಈ ಚಾಟ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಗೊತ್ತಾಗಬೇಕಾ? ಹಾಗಾದರೆ ಈ ಕತೆ ಕೇಳಿ. ಹಲೋ ಫುಡ್ ಲವರ್ಸ್, ನಿಮಗೆಲ್ಲ ಫುಡ್ ಸ್ಟೋರೀಸ್ಗೆ ಮತ್ತೊಮ್ಮೆ ಸ್ವಾಗತ. ಲಾಡು ಸಾಲು ಮಹಬೇಣಿ ಹೋಳಿಗೆಗಳು ಭಲೇ ಜಿಲೇಬಿ ಮೊದಲು. ಈ ಚಾಟ್ ಸೆಂಟರ್ನ ಹೆಸರು ವಾಸವಿ ಕಾಂಡಿಮೆಂಟ್ಸ್ ಅಂತೇಳಿ. ಇದು ಬರೋದು ನಮ್ಮ ಪೊಲೀಸ್ ಚೌಕಿ ಹತ್ರ ಇರೋ ವಿಕಾಸ ಸ್ಕೂಲ್ನ ಎದುರುಗಡೆ ಒಂದು ಬಿಳಿ ವ್ಯಾನ್ ಕಾಣುತ್ತೆ, ಅದೇ ಇವರ ಚಾಟ್ ಸೆಂಟರ್. ಬನ್ನಿ ಈ ಚಾಟ್ ಸೆಂಟರ್ನ ಮಾಲೀಕ ಹತ್ರ ಮಾತಾಡ್ಸೋಣ ಮತ್ತು ಇಲ್ಲಿ ಯಾವ್ಯಾವ ರೀತಿಯ ಹೆಲ್ತಿ ಚಾಟ್ ಸಿಗುತ್ತೆ ಅಂತ ಕೇಳಿ ತಿಳ್ಕೊಳ್ಳೋಣ. ಹಲೋ ಫುಡ್ ಲವರ್ಸ್, ನಿಮಗೆಲ್ಲ ವಾಸವಿ ಕಾಂಡಿಮೆಂಟ್ಸ್ಗೆ ಸ್ವಾಗತ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಎಷ್ಟು ವರ್ಷದಿಂದ ಚಾಟ್ ಸೆಂಟರ್ ನಡೆಸ್ತಿದ್ದೀರಾ? ಸರ್ ನಮ್ಮದು 10 ವರ್ಷದಿಂದ ಮಾಡ್ತಿದ್ದೀವಿ. ಈಗ ಸದ್ಯಕ್ಕೆ ಇಲ್ಲಿಗೆ ಬಂದು 2.5 ಇಯರ್ಸ್ ಆಯಿತು. ನಮ್ಮದು ಎಲ್ಲ ಹೆಲ್ತಿ ಫುಡ್ಗಳೇ ಸರ್ ಇರೋದು. ಸರ್ ನಿಮ್ಮಲ್ಲಿ ತುಂಬ ಫೇಮಸ್ ಏನು ಸರ್? ಸರ್ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಹಾಗಲಕಾಯಿ, ಆಮೇಲೆ ಬಾಳೆದಿಂಡು ಮಸಾಲ, ಆಮೇಲೆ ಪೈನಾಪಲ್ ಮಸಾಲ, ಪೇರ್ಲೆಕಾಯಿ ಮಸಾಲ, ದಾಳಿಂಬೆ ಮಸಾಲ, ಇನ್ನೂ ತುಂಬ ವೆರೈಟೀಸ್ ಇದೆ. ಟೊಮೊಟೊ, ಸೌತೆಕಾಯಿ, ಕ್ಯಾರೆಟು, ಹೆಸರು ಕಾಳು ಎಲ್ಲ ವೆರೈಟೀಸು ನಮ್ಮದು ಫೇಮಸ್ಸೇ ಸರ್. ಎಲ್ಲದು ಹೆಲ್ತಿ ಚಾಟ್ಸೇ? ಹಾಂ, ಎಲ್ಲ ಹೆಲ್ತಿ ಚಾಟ್ಸೇ ಸರ್. ಓಕೆ ಸರ್, ಇದು ನಿಮ್ಮಲ್ಲಿ ತುಂಬ ಫಾಸ್ಟ್ ಮೂವಿಂಗ್ ಏನು ಸರ್? ಸರ್ ನಮ್ಮಲ್ಲಿ ಫಾಸ್ಟ್ ಮೂಮೆಂಟು ಅಂದರೆ ಬಾಳೆದಿಂಡು ಮಸಾಲ, ಆಮೇಲೆ ಪೈನಾಪಲ್ ಮಸಾಲ, ಆಮೇಲೆ ಇದು ಪೇರ್ಲೆಕಾಯಿ, ಸೌತೆಕಾಯಿ, ಹೆಸರು ಕಾಳು ಎಲ್ಲದು ಫೇಮಸ್ಸೇ ಸರ್ ನಮ್ಮಲ್ಲಿ. ಟೈಮಿಂಗ್ಸ್ ಏನು ಸರ್? ಸರ್ 4ರಿಂದ 9 ಸರ್. ಅಡ್ರೆಸ್ ಹೇಳಿ ಸರ್ ನಿಮ್ಮ ಶಾಪ್. ಸರ್ ವಿನೋದನಗರ ವಿಕಾಸ ಸ್ಕೂಲ್ ಮುಂದ್ಗಡೆನೆ. ಆಲ್ ದಿ ಬೆಸ್ಟ್ ಸರ್. ಓಕೆ. ಈಗ ವಾಸವಿ ಕಾಂಡಿಮೆಂಟ್ಸ್ನ ಮೊದಲನೇ ಚಾಟ್ ಟ್ರೈ ಮಾಡೋ ಸಮಯ. ಬಾಳೆ ದಿಂಡಿನ ಮಸಾಲ ಹೆಸರೇ ವಿಚಿತ್ರವಾಗಿದೆಯಲ್ವಾ? ಬಾಳೆ ದಿಂಡು ಇಟ್ಸ್ ಅ ವೆರಿ ಹೆಲ್ತಿಯರ್ ಫಾರ್ ಅವರ್ ಲೈಫ್. ಆದರೆ ನಾವು ಅದನ್ನು ಕನ್ಸಂಪ್ಷನ್ ಮಾಡ್ಕೊಳ್ಳೋಕ್ಕೆ ತುಂಬ ಹೆಸಿಟೇಟ್ ಮಾಡ್ತೀವಿ ಬಿಕಾಸ್ ಆಫ್ ದ ಟೇಸ್ಟ್. ಅದನ್ನೇ ನಾವು ಚಾಟ್ಸ್ ರೂಪದಲ್ಲಿ ಕೊಟ್ಟರೆ ಡೆಫಿನೆಟಾಗಿ ನಾವು ತಿಂದೇ ತಿಂತೀವಿ. ಈಗ ಈ ಟೇಸ್ಟ್ ಹೇಗಿದೆ ಅಂತ ನಾವು ಟ್ರೈ ಮಾಡೋಣ. ಸಾಕಷ್ಟು ಫ್ರೆಶ್ ಕೊಕೊನಟ್ ಹಾಕಿದ್ದಾರೆ. ಆ ಸೇವು, ಆ ಈರುಳ್ಳಿ, ನಿಮಗೆ ಆ ರಾನೆಸ್ ಆಫ್ ಬಾಳೆದಿಂಡನ್ನ ನಿಮಗೆ ಎಲ್ಲೂ ಟೇಸ್ಟ್ ಸಿಗೋದೇ ಇಲ್ಲ. ಅಷ್ಟು ಚೆನ್ನಾಗಿ ಒಂದಕ್ಕೊಂದು ಬ್ಲೆಂಡ್ ಆಗಿದೆ. ನೀವು ಹೆಲ್ತಿಯರ್ ಚಾಟ್ ಟ್ರೈ ಮಾಡಬೇಕು, ಅದು ಬಾಳೆದಿಂಡಿನ ಮಸಾಲ ಟ್ರೈ ಮಾಡಬೇಕು ಅಂತಂದರೆ ವಾಸವಿ ಕಾಂಡಿಮೆಂಟ್ಸ್ ಈಸ್ ಅ ಮಸ್ಟ್ ಟ್ರೈ ಪ್ಲೇಸ್. ನಾನು ಡೆಫಿನೆಟಾಗಿ ರೆಕಮೆಂಡ್ ಮಾಡ್ತೀನಿ. ಬಂದಾಗ ಇಲ್ಲಿ ಬಾಳೆದಿಂಡು ಮಸಾಲ ಟ್ರೈ ಮಾಡಿ. ಅಗೇನ್ ದಿಸ್ ಕಮ್ಸ್ ವಿತ್ ಆ್ಯನ್ ಡಿಸ್ಕ್ಲೈಮರ್. ನೀವು ಅಕಸ್ಮಾತ್ ಬಾಳೆದಿಂಡು ಮಸಾಲ ತಿಂತಿದ್ದೀರಾ ಅಂತಂದರೆ ಆಲ್ಕೋಹಾಲ್ ಕನ್ಸಂಪ್ಷನ್ಸ್ ಮಾಡೋವಾಗಿಲ್ಲ. ಇವರು ನಿಮಗೆ ಕೊಡಬೇಕಾದ್ರೆ ಹೇಳ್ತಾರೆ, ಈ ಚಾಟ್ಸ್ ತೊಗೋಬೇಕಾದ್ರೆ ನೀವು ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡೋಂಗಿಲ್ಲ, ದಟ್ ಈಸ್ ಗುಡ್, ನಾಟ್ ಗುಡ್ ಫಾರ್ ಯುವರ್ ಹೆಲ್ತ್. ಅದನ್ನು ಹೇಳ್ತಾ ನನ್ನ ಶಿವಮೊಗ್ಗ ಫುಡ್ ಸ್ಟೋರೀಸ್ನ ನಾನು ಡೆಫಿನೆಟ್ನಾಗಿ ರೆಕಮೆಂಡ್ ಮಾಡ್ತಾಯಿದ್ದೀನಿ. ಬಾಳೆದಿಂಡಿನ ಮಸಾಲ ಅಟ್ ವಾಸವಿ ಕಾಂಡಿಮೆಂಟ್ಸ್ ಈಸ್ ಅ ಮಸ್ಟ್ ಟ್ರೈ, ಟಾಪ್ ನಾಚ್. ಈಗ ನಾವು ಟ್ರೈ ಮಾಡ್ತಿರೋ ನೆಕ್ಸ್ಟ್ ಚಾಟ್ ಬಂದು ಪಾಲಕ್ ಚಾಟ್. ಸಾಕಷ್ಟು ಪಾಲಕ್ನ ಹಾಕಿದ್ದಾರೆ, ಅದ್ರ ಜೊತೆಗೆ ಫ್ರೆಶ್ ಕೊಕೊನಟ್ ಮತ್ತು ಮಿಕ್ಸ್ಚರ್ನ ಹಾಕಿದ್ದಾರೆ, ಬೂಂದಿ ಖಾರನ ಹಾಕಿದ್ದಾರೆ ಮತ್ತು ಈರುಳ್ಳಿ, ಕೊತ್ತಂಬರಿ ಮತ್ತು ಕ್ಯಾರೆಟ್ನ ಹಾಕಿದ್ದಾರೆ. ಲೆಟ್ಸ್ ಟ್ರೈ ಪಾಲಕ್ ಮಸಾಲ ಅಥವಾ ಪಾಲಕ್ ಚಾಟ್ ಅಟ್ ವಾಸವಿ ಕಾಂಡಿಮೆಂಟ್ಸ್. ಸೂಪರ್.
ಅಗೇನ್ ನಿಮಗೆ ಆ ರಾನೆಸ್ ಆಫ್ ಪಾಲಕ್ ನಿಮಗೆ ಎಲ್ಲೂ ಆ ಬಾಯಿ ಸಿಗಲ್ಲ ಅಥವಾ ಟೇಸ್ಟ್ ಸಿಗಲ್ಲ, ಬಟ್ ಯು ಆರ್ ಈಟಿಂಗ್ ಪಾಲಕ್ ಅಲಾಂಗ್ ವಿತ್ ದಟ್ ಫ್ರೆಶ್ ಗ್ರೇಟೆಡ್ ಕೊಕೊನೆಟ್. ಅದ್ರ ಜೊತೆಗೆ ಮೊಳಕೆ ಕಟ್ಟಿದ ಹೆಸರು ಕಾಳು ಕೂಡ ಹಾಕಿದ್ದಾರೆ. ಅದ್ಭುತವಾಗಿ ರುಚಿ ಕೊಡ್ತಾ ಇದೆ. ಹೇಳಕ್ಕೆ ಚಾಟ್ ಅಷ್ಟೇ, ಬಟ್ ಇಟ್ಸ್ ಹೆಲ್ತಿಯರ್. ಅದ್ಭುತ. ಬಾಳೆದಿಂಡಿನ ಮಸಾಲ ಸೂಪರ್, ಪಾಲಕ್ ಮಸಾಲ ಎಕ್ಸ್ಟ್ರಾರ್ಡಿನರಿ. ಅಗೇನ್ ಶಿವಮೊಗ್ಗ ಫುಡ್ ಸ್ಟೋರ್ಸಿಂದ ರೆಕಮೆಂಡ್ ಮಾಡ್ತಾಯಿದ್ದೀನಿ. ಅಟ್ ವಾಸವಿ ಕಾಂಡಿಮೆಂಟ್ಸ್ ಯು ಕ್ಯಾನ್ ಟ್ರೈ ಪಾಲಕ್ ಚಾಟ್. ಈಗ ನಾವು ನೆಕ್ಸ್ಟ್ ಟ್ರೈ ಮಾಡ್ತಿರೋ ಚಾಟ್ ಬಂದು ಬೀಟ್ರೂಟ್ ಮಸಾಲ ಅಥವಾ ಬೀಟ್ರೂಟ್ ಚಾಟ್ ಅಟ್ ವಾಸವಿ ಕಾಂಡಿಮೆಂಟ್ಸ್. ಕಲರ್ ನೋಡಿ ಎಷ್ಟು ಎಲಿಗೆಂಟ್ ಆಗಿದೆ, ರೆಡ್ ಬೀಟ್ರೂಟ್ ಕಲರ್. ಬೇಸ್ ಒಂದು ಬಿಟ್ಬಿಟ್ಟು ಬೇರೆ ಎಲ್ಲನೂ ಸೇಮ್ ಯೂಸ್ ಮಾಡ್ತಾರೆ. ಅಂದರೆ ಬೂಂದಿ ಆಗಿರ್ಬೋದು, ಸೇವ್ ಆಗಿರ್ಬೋದು, ಅಥವಾ ಈರುಳ್ಳಿ, ಕ್ಯಾರೆಟು ಮತ್ತು ಮೊಳಕೆ ಕಟ್ಟಿದ ಕಾಳು. ಬಟ್ ಮೂರೂ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಆ ಬೇಸ್ ಅಂದರೆ ಪಾಲಕ್ ಆಗಿರ್ಬೋದು ಅಥವಾ ಬಾಳೆದಿಂಡು ಆಗಿರ್ಬೋದು, ಬೀಟ್ರೂಟು, ಆ ಟೇಸ್ಟ್ನ ಬೇರೆ ಲೆವೆಲಿಗೆ ತೊಗೊಂಡೋಗುತ್ತೆ. ನೀವು ಚಾಟ್ ತಿಂತಾಯಿದ್ದೀರಾ, ಹೆಲ್ತಿ ತಿಂತಾಯಿದ್ದೀರಾ, ಅಷ್ಟೇ ಖುಷಿಯಾಗಿ ತಿಂತಾಯಿದ್ದೀರಾ. ವಾಸವಿ ಕಾಂಡಿಮೆಂಟ್ಸಲ್ಲಿ ಟ್ರೈ ಮಾಡಿದ ಈ 3 ಚಾಟ್ಸ್ ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್. ನೀವು ಶಿವಮೊಗ್ಗಕ್ಕೆ ಬಂದರೆ, ಶಿವಮೊಗ್ಗದಲ್ಲಿ ಇದ್ದರೆ ಇಲ್ಲಿಗೊಮ್ಮೆ ಭೇಟಿ ಕೊಡಿ. ಇದು ಬರೋದು ಪೊಲೀಸ್ ಚೌಕಿಯ ವಿಕಾಸ ಸ್ಕೂಲ್ ಎದುರುಗಡೆ ಇರೋ ಒಂದು ಬಿಳಿ ವ್ಯಾನ್ ಸಿಗುತ್ತೆ. ಅಲ್ಲೇ ನಿಮಗೆ ಈ ಹೆಲ್ತಿ ಚಾಟ್ ಸಿಗೋದು. ಬನ್ನಿ, ಸಪೋರ್ಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ಸ್ಟೋರಿಯೊಂದಿಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.